ಪ್ರೈಸ್ ದ ಲಾರ್ಡ್ ಎಲ್ರಿಗೂ. ನನ್ನ ಹೆಸರು ಜುವಾನ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ನಾನು ಹೋಮ್ ಸ್ಕೂಲ್ಡ್. ನಾನು ಒಂದು ಚಿಕ್ಕದ್ರಿಂದನೂ ಒಂದು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿ ಬಂದಿರೋದು. ಆದರೆ ನನಗೆ ಯೇಸುವಿನ ಅರಿವಿರಲಿಲ್ಲ. ಯೇಸು ಯಾರಂತನೂ ನನಗೆ ಗೊತ್ತಿರಲಿಲ್ಲ. ಅವ್ರ ಬಗ್ಗೆ ಅರಿವಿತ್ತು, ಆದರೆ ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟೋ ಸತಿ ಪ್ರೇಯರ್ಗೆ ಹೋಗಿದ್ದೆ, ರಿಟ್ರೀಟ್ಗೆ ಹೋಗ್ತಿದ್ದೆ, ಆದರೆ ಅವ್ರ ಬಗ್ಗೆ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಆದರೆ ನಾನು ಅವ್ರನ್ನ ಅರಿಯೋ ಮುಂಚೆ ನನ್ನ ಜೀವಿತ ಹೆಂಗಿತ್ತಂದರೆ, ನಾನು ಒಂದು 10 ಇಯರ್ಸ್ ಬಂದಾಗ ನನಗೆ ಒಂದು ಬೈಬಲ್ ಸ್ಟಡಿ ಇಂಟ್ರೊಡ್ಯೂಸ್ ಮಾಡಿದರು. ಆ ಬೈಬಲ್ ಸ್ಟಡಿ ಜಾಯಿನ್ ಆಗ್ತಾ ಏನಾಯ್ತಂದರೆ ನನಗೆ ಪ್ರೈಡ್ ಜಾಸ್ತಿ ಆಯಿತು. ನಾನು ಅದರಲ್ಲಿ ಸತ್ಯದ ಅರಿವಿರಲಿಲ್ಲ. ಆದರೆ ಆ ಬೈಬಲ್ ಸ್ಟಡಿ ಜಾಯಿನ್ ಆಗ್ತಾ ನನಗೆ ಪ್ರೈಡ್ ಜಾಸ್ತಿ ಆಯಿತು. ಪ್ರೈಡ್ ಜಾಸ್ತಿ ಆದಾಗ ನಾನು ಏನು ಮಾಡಿದೆ ಅಂದರೆ, ಈ ಬೈಬಲ್ ಸ್ಟಡಿ ಸಾಕು ಅಂತ ನಾನು ಬೈಬಲ್ ಸ್ಟಡಿ ಅಟೆಂಡ್ ಮಾಡುವಾಗಲೇ ಡೋರ್ ಹಾಕ್ತಿದ್ದೆ. ನಮ್ಮ ಅಪ್ಪ ಅಮ್ಮ ಜಾಯಿನ್ ಆಗು ಅಂತ ಹೇಳ್ತಿದ್ರು. ಆವಾಗ ನಾನು ಡೋರ್ ಹಾಕ್ತಿದ್ದೆ, ಬೈಬಲ್ ಸ್ಟಡಿ ಜಾಯಿನ್ ಆವಾಗ ಡೋರ್ ಹಾಕುವಾಗ ಒಂದು ದಿವಸ ಏನಾಯ್ತಂದರೆ, ನನಗೆಲ್ಲ ಗೊತ್ತು ಅಂತ ನಾನೇನು ಮಾಡಿದೆ, ಡೋರ್ ಹಾಕ್ಬಿಟ್ಟು ಏನೆಲ್ಲ ಕೆಟ್ಟ ವೀಡಿಯೋಸ್ ಇದೆಯಲ್ವಾ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಅದಕ್ಕೇ ಎಡಿಕ್ಟ್ ಆಗಿಬಿಟ್ಟೆ. ಮೊಬೈಲ್ ಎಡಿಕ್ಷನ್ಗೆ ಹೋಗ್ಬಿಟ್ಟೆ. ಆಮೇಲೆ ನಾನು ಭಯ ಆಗ್ತಿತ್ತು ನನಗೆ. ಆಮೇಲೆ ಎಲ್ಲ ಆಗ್ತಿತ್ತು. ಅದೇ ರೀತಿಯಲ್ಲಿ ಮುಂದೆ ಎಡಿಕ್ಷನ್ಗೆ ಆಮೇಲೆ ನಾನು ಹಿಂಗೆ ಹೋಗ್ತಿತ್ತು ನನ್ನ ಜೀವನ. ಆದರೆ ಒಂದು ದಿವಸ ಏನಾಯ್ತಂದರೆ, ನಾನು ಇಷ್ಟೆಲ್ಲ ಕೆಟ್ಟ ಜೀವನ ಜೀವಿಸ್ತಾ ಇದ್ದೀನಲ್ಲ, ನನಗೆ ಈ ಜೀವನ ಸಾಕು ಅಂತ ನಾನು ಇಲ್ಲಿ ಕೊಯ್ನೋನಿಯಾ 6 ಲಾಸ್ಟ್ ರಿಟ್ರೀಟ್ ಅಂತ ಇಲ್ಲಿ ಬಂದಿದ್ದೆ, ಕೊಯ್ನೋನಿಯಾ 6ಗೆ. ಆದರೆ ಅಲ್ಲಿ ಬ್ರದರ್ ಒಂದು ವಾಕ್ಯ ಹೇಳಿದರು, ಫಿಲಿಪಿಯನ್ಸ್ 1:6. I am confident of this, that the one who began a good work among you will bring it to completion by the day of Jesus Christ. ಬ್ರದರ್ ಹೇಳಿದರು, ನಿನ್ನ ಜೀವಿತದಲ್ಲಿ ಒಂದು ಗುಡ್ ವರ್ಕ್, ಇಷ್ಟೋ ತನಕ ನೀನು ಜೀವಿಸಿದ ಜೀವನ ಇದೆಯಲ್ಲ, ಅದು ಏನೇ ಆಗಿರಲಿ, ಆದರೆ ದೇವರು ಒಂದು ಹೊಸ ಕಾರ್ಯನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಬ್ರದರ್ ಹೇಳಿದರು. ಆವಾಗ ನಾನು ಜಸ್ಟ್ ಬಿಲೀವ್ ಅಂತ ಹೇಳಿದರು. ಮದರ್ ಮೇರಿ ಹೆಂಗೆ ಬಿಲೀವ್ ಮಾಡಿದ್ರು ಹಂಗೆ ನೀನು ಜಸ್ಟ್ ಬಿಲೀವ್ ಅಂತ ಹೇಳಿದರು. ಆವಾಗ ನಾನು ಬಿಲೀವ್ ಮಾಡಿದೆ. God has started a good work in me and he will bring it to completion by the day that Jesus comes ಅಂತ. ಆ ಟೈಮಲ್ಲಿ ನಾನು ನಂಬಿದೆ. ಆಮೇಲೆ ನಾನು ಹಿಂಗೆ ಹೋಗ್ತಿರುವಾಗ ನಾನು ದೇವ್ರ ವಾಕ್ಯ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೇಳುವಾಗಲೂ ಎಡಿಕ್ಷನ್ನು ಇತ್ತು, ಆದರೆ ನಾನು ಕೇಳ್ತಾ ಇದ್ದೆ, ಆದರೂ ಎಡಿಕ್ಷನ್ ಇತ್ತು. ಆದರೆ ಒಂದು ದಿವಸ ಹಿಂಗೆ ಹೋಗ್ತಿರುವಾಗ ಅದೇ ವಾಕ್ಯ ಕೇಳಿಸ್ಕೊಂಡಾಗ ಆ ವಾಕ್ಯ ನನ್ನಲ್ಲಿ ರಿಪೀಟ್ ಆಗ್ತಿತ್ತು. ಯೋರ್ ಬಾಡಿ ಈಸ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ಲಿವ್ಸ್ ಇನ್ಸೈಡ್ ಆಫ್ ಯು ಅಂತ ನನಗೆ ಆ ವಾಕ್ಯ ರಿಪೀಟ್ ಆಗ್ತಿತ್ತು. ಹಾಗೆ ಒಂದೊಂದು ವಾಕ್ಯ ಹೇಳ್ಕೊಡುವಾಗ ನನಗೆ ಆ ವಾಕ್ಯ ಅರಿವಾಗ್ತಿತ್ತು. ನನಗೆ ಪ್ರೇಯರ್ ಮಾಡೋದು ಹೆಂಗೆ, ಹೋಲಿ ಸ್ಪಿರಿಟ್ ನನಗೆ ತೋರಿಸ್ಕೊಡ್ತಿದ್ರು. ಒಂದು ಟೀಚರ್ ಹೆಂಗೆ ಕಲಿಸ್ಕೊಡ್ತಾರೆ ಹಂಗೆ ನನಗೂ ಹೋಲಿ ಸ್ಪಿರಿಟ್ ಕಲಿಸ್ಕೊಡ್ತಿದ್ರು. ಇದು ಹಿಂಗೆ ಅಂತ ಹೋಲಿ ಸ್ಪಿರಿಟ್ ನನಗೆ ಕಲಿಸ್ಕೊಡ್ತಿದ್ರು. ಅದಾದಮೇಲೆ ನಾನು ಹಂಗೆ ದೇವ್ರ ವಾಕ್ಯ ಕೇಳ್ತಾ ಏನಾಯ್ತಂದರೆ, ಒಂದು ದಿವಸ ಹಿಂಗೆ ಯಾವತ್ತೂ ನಾನು ವೆಬೆಕ್ಸ್ಗೆ ಜಾಯ್ನ್ ಆಗ್ತಿರಲಿಲ್ಲ. ವೆಬೆಕ್ಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಪ್ರೇಯರ್ಸ್ ನಡೆಯುತ್ತೆ ದಿನ. ಹಂಗೆ ಒಂದು ವೆಬೆಕ್ಸ್ ಅಂತ ಆ್ಯಪ್ ಇದೆ ಅಂತ ಗೊತ್ತಿತ್ತು. ಬ್ರದರ್ ನನಗೆ ಒಂದು ಇದು ಕೊಟ್ಟಿದ್ದರು, ನೀನು ಡೈಲಿ 10:30 ಮತ್ತು 6:30 ವೆಬೆಕ್ಸ್ ಆನ್ ಮಾಡು ಅಂತ. ನಾನು ವೆಬೆಕ್ಸ್ ಆನ್ ಮಾಡಿ ಇಟ್ಟಿದ್ದೆ, ಆದರೆ ನಾನು ಕೇಳಿಸ್ಕೊಳ್ತಾ ಇರಲಿಲ್ಲ. ಆದರೆ ನಾನು ಆ ವೆಬೆಕ್ಸ್ ಜಾಯಿನ್ ಮಾಡಿ ಒಂದು ದಿವಸ ಇಟ್ಟಿದ್ದೆ. ನಾನು ಅದು ನ್ಯೂ ಇಯರ್ದು ಮುಂಚಿನ ದಿನ ವೆಬೆಕ್ಸ್ ಆನ್ ಮಾಡಿ ನಾನು ಇಟ್ಟಿದ್ದೆ. ಆವಾಗ ವೆಬೆಕ್ಸ್ ಆನ್ ಮಾಡಿ ಇಟ್ಟಿದ್ದಾಗ ಮೊಬೈಲ್
ರೂಮ್ದಲ್ಲಿತ್ತು, ಬ್ಯುಸಿಯಾಗಿ ಏನೋ ಮಾಡ್ತಿದ್ವಿ ನಾವು. ಆವಾಗ ಗ್ಲೆನ್ ಅಣ್ಣ ಒಂದು ಇದು ಹೇಳಿದರು, ಐ ವೆಂಟ್ ಇನ್ ಸರ್ಚ್ ಆಫ್ ಜಾಯ್ ಬಟ್ ಗಾಡ್ ಫಿಲ್ ಮೀ ವಿತ್ ಗ್ರೇಟ್ ಜಾಯ್ ಅಂತ ಹೇಳಿದರು. ಆವಾಗ ನಾನೇನು ಅಂದ್ಕೊಂಡೆ ಅಂದರೆ, ಗ್ರೇಟ್ ಜಾಯ್ ಅಂತಿದ್ದಾರಲ್ಲ, ಇದೇನು ಅಂತ ನಾನು ಕೂತ್ಕೊಂಡೆ. ಅಲ್ಲಿ ಹೋಗಿ ಆ ವೆಬೆಕ್ಸ್ಗೆ ಜಾಯ್ನ್ ಆದೆ. ಅಲ್ಲಿ ಕೂತ್ಕೊಂಡಾಗ ನನಗೆ ಫಸ್ಟು ಬ್ರದರ್ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರು ಹೇಳಿದರು, ಮದರ್ ಮೇರಿ ಟ್ರೆಷರ್ಡ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಶಿ ಪಾಂಡರ್ಡ್ ಆನ್ ಇಟ್ ಅಂತ. ಅದೇ ಥರ ನಾನೇನು ಮಾಡಿದೆ ಅಂದರೆ, ಒಂದೊಂದು ವಾಕ್ಯ ಬ್ರದರ್ ಹೇಳುವಾಗ ಟ್ರೆಷರ್ ಮಾಡಿದೆ ಆ ವಾಕ್ಯನ. ಅವರು ಐಸಾಯಾ ಚಾಪ್ಟರ್ 54 ವರ್ಸ್ 8 ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಐಸಾಯಾ 54 ಫುಲ್ ಚಾಪ್ಟರ್ ಹೇಳ್ತಾ ಇದ್ರು. ಆವಾಗ ನಾನು ಒಂದೊಂದು ವಾಕ್ಯನ ಟ್ರೆಷರ್ ಮಾಡುವಾಗ 8 ವರ್ಸ್ ಅವ್ರು ಅಲ್ಲಿ ಹೇಳ್ತಿದ್ರು. In overflowing wrath for a moment, I hid my face from you, but with everlasting love, I will have compassion on you, says the Lord, your Redeemer. ಆವಾಗ ನನಗೆ ಅಲ್ಲಿ ಏನು ಅರ್ಥ ಆಯ್ತಂದರೆ, ನಾನು ಇಷ್ಟು ದಿನ ಇಷ್ಟು ಕೆಟ್ಟ ಜೀವನ ಜೀವಿಸ್ತಾ ಇರುವಾಗ ಆದರೂ ಕೂಡ ಅಲ್ಲಿ ಗ್ರೇಟ್ wrath of God was on me. That time I could see the cross, and when I saw the cross, I saw that all my wrath, all my sin, all sin that I have done in my life, ನಾನು ಏನೆಲ್ಲ ಪಾಪ ಮಾಡಿದ್ದೀನಿ ನನ್ನ ಒಂದೊಂದು ಅಂಗಾಂಗಗಳ ಮುಖಾಂತರ, ಅದೆಲ್ಲ ಯೇಸುವಿನಲ್ಲಿ ಹೋಯಿತು. ನಾನು ರಿಡೀಮ್ಡ್ ಆಗಿದ್ದೀನಿ. ಆ ದಿನ ನನಗೆ ಗೊತ್ತಾಯಿತು, ಜೀಸಸ್ ಇಸ್ ಮೈ ಸೇವಿಯರ್ ಆ್ಯಂಡ್ ದೆರ್ ಇಸ್ ನೋ ಅದರ್ ಸೇವಿಯರ್ ಫಾರ್ ಮೀ ಅಂತ. ಅದೇ I hid my face from you, but everlasting love I will have compassion on you, says the Lord your Redeemer. ಜೀಸಸ್ ಇಸ್ ಮೈ ರಿಡೀಮರ್ ಅಂತ ನನಗೆ ಗೊತ್ತಾಯಿತು ಆ ದಿನ. ಯಾಕಂದರೆ ಇಷ್ಟು ದಿನ ನಾನು ಏನೆಲ್ಲ ಮಾಡ್ತಿದ್ದೆ, ನನಗೆ ಹೊರ್ಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಟ್ರೈ ಮಾಡ್ತಿದ್ದೆ, ಎಡಿಕ್ಷನ್ಗೆ ಹೋಗಿದ್ದೆ, ಎಲ್ಲ ಥರದ ಕೆಟ್ಟ ಜೀವನ ನಾನು ಜೀವಿಸ್ತಿದ್ದೆ. ಆದರೆ ನನಗೆ ಅದರಿಂದ ಹೊರ್ಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇಲ್ಲಿ ಬಂದಾಗ, ಈ ವಾಕ್ಯ ಸಿಕ್ಕಿದಾಗ, ಇಷ್ಟು ದಿನ ನಾನು ಜೀಸಸ್ಗೆ ಸರೆಂಡರ್ ಮಾಡಿ ಕೊಟ್ಟಿರಲಿಲ್ಲ ಲೈಫ್ನ. ನನ್ನ ಪ್ರಯತ್ನದಿಂದ ಟ್ರೈ ಮಾಡ್ತಿದ್ದೆ ನಾನು ಬಿಡೋಕ್ಕೆ ಎಲ್ಲ. ಆದರೆ ನಾನು ಸರೆಂಡರ್ ಮಾಡಿದಾಗ ಜೀಸಸ್ ಸೆಡ್, ವಿತ್ ಅನ್ ಎವರ್ಲಾಸ್ಟಿಂಗ್ ಲವ್ ಐ ವಿಲ್ ಹ್ಯಾವ್ ಕಂಪ್ಯಾಷನ್ ಆನ್ ಯು, ಡು ನಾಟ್ ಫಿಯರ್ ಅಂತ ಹೇಳಿದರು. ಆ ದಿನ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏನಾಗುತ್ತೆ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ಗೊತ್ತಾಯಿತು ನನಗೆ ಜೀಸಸ್ ಇಸ್ ಮೈ ಸೇವಿಯರ್ ಅಂತ. ನಾನು ಅಲ್ಲಿ ರಿಪೆಂಟ್ ಆದೆ. ಇಷ್ಟು ದಿನ ನಾನು ಇಷ್ಟು ಕೆಟ್ಟ ಜೀವನ ಜೀವಿಸಿದ್ದೀನಿ, ಆದರೆ ನೀವು ನನಗಾಗಿ ಪ್ರಾಣನೂ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸಾಕ್ಷಿ ಆಗಬೇಕು ಅಂತ ನಾನು ಕೇಳಿದೆ. ಬ್ರದರ್ ಹೇಳಿದರು, ಪ್ರೇ ಫಾರ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ. ಅದೇ ಟೈಮಲ್ಲಿ ನಾನೇನು ಮಾಡಿದೆ ಅಂದರೆ, ಹೋಲಿ ಸ್ಪಿರಿಟ್, ಐ ಡು ನಾಟ್ ನೋ ಎನಿಥಿಂಗ್, ನನಗೇನು ಗೊತ್ತಿಲ್ಲ. ಆದರೆ ಇಲ್ಲಿ ಹೇಳ್ತಿದ್ದಾರೆ, ಸರೆಂಡರ್ ಯುವರ್ ಲೈಫ್ ಆ್ಯಂಡ್ He will fill you with the power of the Holy Spirit. So I surrender my life to you. You fill me with thy power and you use me as you want ಅಂತ ನಾನು ಹೇಳಿದೆ. ಅಲ್ಲಿ ಹೇಳುವಾಗ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ನೈಟ್ ನಾನು ನ್ಯೂ ಇಯರ್ದು ಮಾಸ್ಕ್ ಹೋಗಿದ್ದೆ. ಅಲ್ಲಿ ಕೂಡ ನಾನು ಹಿಂಗೆ ಜಸ್ಟ್ ಹೋಗಿದ್ದೆ. ಆವಾಗ ನಾನು ಬ್ರದರ್ ಮನೆಗೆ ಹೋದಾಗ ಅಲ್ಲಿ ಹೇಳ್ತಿದ್ರು, ಮನೆಗೆ ಹೋದಾಗ ಅಲ್ಲಿ ಜಸ್ಟ್ ಊಟ ಮಾಡೋಕ್ಕಂತ ಬ್ರದರ್ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಆ ಪ್ರೇಯರಲ್ಲಿ ಒಬ್ಬೊಬ್ಬರ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ನನ್ನ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡುವಾಗ ಐ ಕುಡ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ಆ್ಯಂಡ್ ಹ್ಯಾಸ್ ಐ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್, ನನಗೆ ಈ ವರ್ಲ್ಡಲ್ಲಿ ಏನೆಲ್ಲ ಡಿಸೈರ್ಸ್ ಇತ್ತಂದರೆ, ನಾನು ಒಂದು ಬೇರೆ ಕಂಟ್ರಿಗೆ ಹೋಗಬೇಕು, ಮತ್ತು ದೊಡ್ಡ ಆಮೇಲೆ ಚಿಕ್ಕ ವಯಸ್ಸಿಂದನೇ ನನಗೆ ಲಸ್ಟ್ ಆಫ್ ಮನಿ ಇತ್ತು. ನಾನು ಜಾಸ್ತಿ ದುಡ್ಡು ಮಾಡಬೇಕು, ರಿಚ್ ಆಗಬೇಕು ದೊಡ್ಡವಳಾದಾಗ ಅಂತ. ಅದು ಇದ್ದಕ್ಕೆ ನಾನು ಒಂದು ಲ್ಯಾಂಗ್ವೇಜ್ ಕೂಡ ಕಲಿತೆ, ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಕಲಿತೆ ಸ್ಪೇನ್ಗೆ ಹೋಗೋಕ್ಕೆ ಅಂತ. ಅದೇ ರೀತಿ ಏನೆಲ್ಲ ಕಲಿತೆ ನಾನು. ಆದರೆ
ಡಿಸೈರ್ಸ್, ವರ್ಲ್ಡ್ಲಿ ಡಿಸೈರ್ಸ್ ಜಾಸ್ತಿ ಇತ್ತು ನನ್ನಲ್ಲಿ. ಆದರೆ ಆ ದಿನ ವೆನ್ the love of Jesus came in my heart, I understood that everything is just a waste and a garbage in this world. Nothing is greater than the love of God ಅಂತ ನನಗೆ ಅರ್ಥ ಆಯಿತು ಆ ದಿನ. ಅಲ್ಲಿ ಪ್ರೇಯರ್ ಮಾಡುವಾಗ ನನ್ನನ್ನೇ ಮರ್ತೋಗಿದ್ದೀನಿ. ಅಲ್ಲಿ ನಾನು ನೋಡಿದ್ದು ಒಂದೇ, ಯೇಸು ಚಿಕ್ಕ ವಯಸ್ಸಿಂದ he was God, but he was still the son of God too, and he was walking with his father from the time he was born, and from the time till his death he was connected to the Father. He was so strongly connected to the Father that he used to go to pray, talk to him every day, and he used to do the will of the Father. At that ಆ ಟೈಮಲ್ಲಿ ನಾನು ನೋಡಿದ್ದು, ಅಲ್ಲಿ ಗೆಸೆಮನಿಗೆ ಹೋಗ್ತಾರೆ, ಜೀಸಸ್ ಗೆಸೆಮನಿಗೆ ಹೋಗ್ತಾರೆ. ಅಲ್ಲಿ ಅವರು 3 ಸತಿ ಪ್ರೇಯರ್ ಮಾಡ್ತಾರೆ. ಇಫ್ ಯು ವಿಲ್ ಟೇಕ್ ದಿಸ್ ಕಪ್ ಅವೇ ಫ್ರಮ್ ಮೀ, ಬಟ್ ನಾಟ್ ಮೈ ವಿಲ್ ಬಟ್ ಯೋರ್ ವಿಲ್ ಬಿ ಡನ್ ಅಂತ ಅವ್ರು ಹೇಳ್ತಾರೆ. ಆವಾಗ ನನಗೆ ಅಲ್ಲಿ ನಾನು ನೋಡಿದೆ, ಯೇಸು ಅಲ್ಲಿ ಬೇಡ್ತಿದ್ದಾರೆ, ಆದರೆ ಗಾಡ್ ದ ಫಾದರ್ ನನ್ನನ್ನೇ ನೋಡ್ತಿದ್ದಾರೆ, ಅಲ್ಲಿ ಬೇರೆ ಯಾರನ್ನು ನೋಡ್ತಿಲ್ಲ. ನೀನು ಇವಾಗ ಈ ಕಪ್ನ ಎತ್ಕೊಂಡು ಇಫ್ ಯು ಡೋಂಟ್ ಟೇಕ್ ದಿಸ್ ಕಪ್ then she will die in hell. I am only worthy to go to hell. Andre Jesus told that not my will but your will be done ಅಂತ ಹೇಳುವಾಗ ನನಗೆ ಅರ್ಥ ಆಯಿತು, ಯೇಸುಗೆ ಎಷ್ಟು ಪ್ರೀತಿ ಇತ್ತು ನನ್ನ ಮೇಲೆ. just to redeem this girl, just to save this girl from eternal hell, he just died. He's such a big God, but he died for me on the cross and he gave his life for me ಅಂತ ನನಗೆ ಅರ್ಥ ಆಯಿತು. ಅಲ್ಲಿ ಹೋಗುವಾಗ ಜೀಸಸ್ ವಾಸ್ ಡೀಪ್ಲಿ ಗ್ರೀವ್ಡ್ ಅಂತ. ಆ ಟೈಮಲ್ಲಿ ನನಗೆ Jesus was separated from the Father at that moment when I experienced the love of God. ನಾನು ನೋಡಿದ್ದು, Jesus walked with God, walked with his Father, but at that time when he was on that cross, he was completely separated from the Father just for me. ಆ ಒಂದು ಬಾಂಡ್ ಕಟ್ ಆಗಿಬಿಡ್ತು ಅಲ್ಲಿ. ಆದರೆ ಸ್ಟಿಲ್ ಹಿ ರೋಸ್ ಅಗೇನ್ ಫಾರ್ ಮೀ. ಈ ಶುಭ ಸಂದೇಶ ನನಗೆ ಅರ್ಥ ಆಯಿತು. ಆವಾಗ ನನ್ನಲ್ಲಿ ಕೂಡ ಆ ಗ್ರೇಟ್ ಜಾಯ್ ಬಂತು. ಆ ದಿನ ನಾನು ಗ್ರೇಟ್ ಜಾಯ್ ಏನು ಅಂತ ಹುಡುಕ್ತಿದ್ದೆ, ಆದರೆ ಯೇಸು ನನಗೆ ತೋರಿಸ್ಕೊಟ್ರು ಆ ಗ್ರೇಟ್ ಜಾಯ್ ಏನಂತ. ಯೇಸು ನನಗಾಗಿ ಸತ್ತು ಪುನರುತ್ಥಾನರಾಗಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ ಅಷ್ಟು ದಿನ. ಆದರೆ ಆ ಟೈಮಲ್ಲಿ ನನಗೆ ಅರ್ಥ ಆದಾಗ ನಾನು ರಿಪೆಂಟ್ ಆದೆ. ಹೆಂಗೆ ನಾನು ಇಷ್ಟು ದಿನ ವಿದೌಟ್ ಜೀಸಸ್ ಐ ಲಿವ್ ದಿಸ್ ಮಚ್ ಟೈಮ್. ನಾನು ಸ್ಯಾಟಿಸ್ಫ್ಯಾಕ್ಷನ್ ಹುಡುಕ್ತಾ ಇದ್ದೆ ಲೈಫಲ್ಲಿ, ಏನಾದರೂ ಮಾಡಬೇಕು, ಎಂಜಾಯ್ಮೆಂಟ್ ಹುಡುಕ್ತಿದ್ದೆ, ಎಲ್ಲ ಬೇರೆ ಬೇರೆ ಇದು ಹುಡುಕ್ತಿದ್ದೆ. ಆವಾಗ ನನಗೆ ಹುಡುಕ್ತಿದ್ದೆ. ಆದರೆ ಆ ದಿನ ಯೇಸು ತೋರಿಸ್ಕೊಟ್ರು, ಯು ವೋಂಟ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಎನಿ ಅದರ್ ಪ್ಲೇಸ್ ಬಟ್ ಇನ್ ಮೀ. ಯು ವೋಂಟ್ ಗೆಟ್ ಟ್ರೂ ಜಾಯ್ ಅದರ್ ದ್ಯಾನ್ ಮೀ. ಯು ವೋಂಟ್ ಗೆಟ್ ಎನಿಥಿಂಗ್ ಎಲ್ಸ್. everything is in me. The only thing you need is me. And ಇದೇ ಥರ ಯೇಸು ನನಗೆ ಒಂದೊಂದು ತೋರಿಸ್ಕೊಟ್ರು. ನಾನು ಆ ದಿನದಿಂದ ವೆಬೆಕ್ಸ್ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗಲೂ ಕೂಡ ವೆಬೆಕ್ಸಲ್ಲಿ ಪ್ರೇಯರ್ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ವೆಬೆಕ್ಸ್ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹೋಲಿ ಸ್ಪಿರಿಟ್ ನನಗೆ ಒಂದೊಂದು ಟ್ರೂತ್ಸ್ ಕಲಿಸ್ಕೊಡ್ತಿದ್ರು. ಡೈಲಿ ವೆಬೆಕ್ಸ್ ಜಾಯ್ನ್ ಆದಾಗ ಒಂದೊಂದು ಹೆಂಗೆ ಹೌ ಪವರ್ಫುಲ್ ಪ್ರೇಯರ್ ಇಸ್, ಹೌ ಯು ಕ್ಯಾನ್ ಟಾಕ್ ಟು ಗಾಡ್ ಆ್ಯಸ್ ಅ ಫ್ರೆಂಡ್, ಎಲ್ಲ ನನಗೆ ಹೋಲಿ ಸ್ಪಿರಿಟ್ ಕಲಿಸ್ಕೊಟ್ರು. ಇದೇ ಥರ ನನಗೆ ತುಂಬ ಡಿಸೈರ್ಸ್ ಇತ್ತಂತ ಹೇಳಿದೆ. ನನಗೆ ತುಂಬ ಡಿಸೈರ್ಸ್ ಇತ್ತು, ಆದರೆ ಒಂದೇ ಡಿಸೈರ್ ಬಂತು. ವಾಕ್ಯ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೇ ಡಿಸೈರ್, ನಾನು ಯೇಸುಗಾಗಿ ಜೀವಿಸಬೇಕು, ಯೇಸುಗಾಗಿ ಸಾಯಬೇಕು, ಯೇಸುಗಾಗಿ ಮಾತ್ರ ಈ ಒಂದೊಂದು ಅಂಗಾಂಗಗಳ ಮುಖಾಂತರ ಯೇಸುವಿಗೆ ಮಾತ್ರ ಮಹಿಮೆ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಅದಕ್ಕೆ ಇದಾಗಿ ಹೋಲಿ ಸ್ಪಿರಿಟ್ ನನಗೆ ಹೆಲ್ಪ್ ಮಾಡಿದರು.
ಈ ಲೋಕದಲ್ಲಿ ನಾವು ಜೀವಿಸುವಾಗ ಟೆಂಪ್ಟೇಷನ್ಸ್ ಬರುತ್ತೆ ಮತ್ತು ಟೆಸ್ಟ್ ಬರುತ್ತೆ ಅಂತ ನನಗೆ ಹೇಳಿಕೊಟ್ರು. ಆವಾಗ ನನಗೆ ಹೆಂಗೆ ಜಯಿಸಬೇಕು ಅಂತ ಇದು ಮಾಡುವಾಗ ನನಗೆ ಹೋಲಿ ಸ್ಪಿರಿಟ್ ತೋರಿಸ್ಕೊಟ್ಟಿದ್ದು ಕ್ರಾಸ್ನ ನೋಡಿದಾಗ ಕ್ರಾಸ್ ಜೀಸಸ್ ಹ್ಯಾಸ್ ಡೈಡ್ ಫಾರ್ ಯು. ನೀನು ಈ ಪಾಪ ಮಾಡುವಾಗ ಅವ್ರಿಗೆ ಮತ್ತೆ ಕ್ರೂಸಿಫೈ ಮಾಡ್ತಿದ್ಯಾ ಅಂತ ಹೋಲಿ ಸ್ಪಿರಿಟ್ ನನಗೆ ತೋರಿಸ್ಕೊಡ್ತಾರೆ ಎವ್ರಿ ಟೈಮ್. ಈಗಲೂ ಕೂಡ ನನಗೆ ಆ ಟೆಂಪ್ಟೇಷನ್ ಬರುತ್ತೆ, ಮತ್ತೆ ಮೊಬೈಲ್ ನೋಡಬೇಕು, ಮತ್ತೆ ಪಾಪದ ಜೀವನಕ್ಕೆ ಹೋಗಬೇಕು, ಮತ್ತು ಈ ವರ್ಲ್ಡ್ಲಿ ಡಿಸೈರ್ಸ್ಗೆ ಇದಾಗಬೇಕು ಅಂತ ಇದು ಬರುತ್ತೆ. ಆದರೆ ಯೇಸು ನನಗೆ ತೋರಿಸ್ಕೊಡ್ತಾರೆ ಆ ಮೂಮೆಂಟಲ್ಲಿ look at the cross. Jesus has died for you. Jesus has suffered for you. He has rose again for you. Then if you do this again, he will be hurt ಅಂತ ನನಗೆ ಅರ್ಥ ಆಯಿತು. ಒಂದೊಂದು ಚಿಕ್ಕ ಕೆಲಸ ಮಾಡುವಾಗ ಮುಂಚೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗ್ತಿದ್ರು ಪ್ರೇಯರ್ಗೆ ಅಂತ. ಪ್ರೇಯರ್ಗೆ ಹೋದಾಗ ನನಗೆ ಒಂದೇ ಕೆಲಸ ಮಾಡ್ತಿದ್ದೆ. ನಾನು ಒಂದು ಕೆಲಸ ಮಾಡ್ತಿದ್ದೆ, ಲ್ಯಾಪ್ಟಾಪ್ ಎತ್ಕೊಂಡು ನಾನು ಏನು ನೋಡಬೇಕು ಅದೆಲ್ಲ ನೋಡ್ತಾ ಇದ್ದೆ. ಮತ್ತು ನನಗೆ ಏನು ಈ ಫ್ಲೆಶ್ ನೇಚರಿಂದ ಬರುತ್ತೆ ಅದೆಲ್ಲ ನೋಡ್ತಿದ್ದೆ. ಅದು ನೋಡುವಾಗ ನನಗೆ ಏನೂ ಅನಿಸ್ತಿರ್ಲಿಲ್ಲ, ನನಗೆ ಗೊತ್ತಿರಲಿಲ್ಲ ನಾನು ಪಾಪಿ ಅಂತ. ನನಗೆ ಎಲ್ಲ ಗೊತ್ತು. ನಾನು ಬೈಬಲ್ ಸ್ಟಡಿ ಅಟೆಂಡ್ ಮಾಡಿದೆ ಅಂತ ಹೇಳಿದೆ ಅಲ್ಲ, ನನಗೆ ಎಲ್ಲ ಗೊತ್ತು. ನನಗೆಲ್ಲ ಗೊತ್ತು. ಅದಕ್ಕೆ ನಾನು ಬೈಬಲ್ ಸ್ಟಡಿ ಎಲ್ಲ ಅಟೆಂಡ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ತೀನಿ, ಹಂಗೂ ಇದನ್ನು ನೋಡ್ತೀನಿ, ಅದಕ್ಕೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ನಾನು ನೋಡ್ತಿದ್ದೆ, ಆದರೆ ಪ್ರೈಡ್ ಜಾಸ್ತಿ ಇತ್ತು ನನ್ನಲ್ಲಿ. ಆದರೆ ಯೇಸುವಿನ ಪ್ರೀತಿ ನನಗೆ ಅರಿವಾದಾಗ ಪ್ರೈಡೂ ಹೋಯಿತು. ಇನ್ನೂ ಬರುತ್ತೆ ಪ್ರೈಡ್, ಆದರೆ ಪ್ರೈಡ್ ಬಂದಾಗಲೂ ಕೂಡ ಅದನ್ನು ಒಂದೊಂದು ಪ್ರೈಡ್ಫುಲ್ ಥಾಟ್ ಬಂದಾಗಲೂ ಕೂಡ ವೆನ್ ವಿ ಸಿ ದ ಕ್ರಾಸ್, ದಟ್ ಪ್ರೈಡ್ ವಿಲ್ ಗೋ ಅವೇ ಫ್ರಮ್ ಅಸ್. ಬಿಕಾಸ್ ಜೀಸಸ್ humbled himself until death. Jesus humbled himself until death for me ಅಂತ ನನಗೆ ಅರ್ಥ ಆದಕ್ಕೆ ನನಗೆ ಒಂದೊಂದು ಪ್ರೈಡ್ಫುಲ್ ಥಾಟ್ ಬಂದಾಗಲೂ ಕೂಡ, ಈಗಲೂ ಕೂಡ ಬರುತ್ತೆ ಪ್ರೈಡ್ಫುಲ್ ಥಾಟ್. ಆದರೆ ಕ್ರಾಸ್ನ ನೋಡಿದಾಗ ನಮ್ಮನ್ನೇ ನಾವು ಹಂಬಲ್ ಮಾಡೋಕ್ಕಾಗುತ್ತೆ ಅಂತ ನನಗೆ ಗೊತ್ತಾಯಿತು. ಅದೇ ರೀತಿ ನನಗೆ ನಾನು ಗೇಮ್ಸ್ ಆಡ್ತಿದ್ದೆ ಮೊಬೈಲಲ್ಲಿ. ಅಲ್ಲಿ ಕೂಡ ನನಗೆ ತುಂಬ ಫ್ರೆಂಡ್ಸ್ ಇದ್ದರು. ಯಾರಿಗೂ ಗೊತ್ತಿರಲಿಲ್ಲ ಈ ವಿಷಯ, ಯಾಕೆಂದರೆ ನಾನು ಡೋರ್ ಹಾಕಿ ಎಲ್ಲ ಮಾಡ್ತಿದ್ದೆ, ಯಾರಿಗೂ ಗೊತ್ತಿರಲಿಲ್ಲ. ಈವನ್ ಮೈ ಪೇರೆಂಟ್ಸ್ ಡಿಡ್ ನಾಟ್ ನೋ ದಟ್ ಐ ವಾಸ್ ಡೂಯಿಂಗ್ ದಿಸ್ ಅಂತ. ಇದೇ ರೀತಿ ನಾನು ಗೇಮ್ಸ್ ಆಡ್ತಿದ್ದೆ. ಗೇಮ್ಸ್ ಆಡುವಾಗ ನನಗೆ ಫ್ರೆಂಡ್ಸ್ ಇದ್ದಾಗ ನನಗೆ ಫ್ರೆಂಡ್ಸ್ ಅಂದರೆ ನಾನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅಲ್ಲ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ನನಗೆ ಯಾರೂ ಇದಿಲ್ಲ ಅಂತ ನಾನು ಮೊಬೈಲಲ್ಲಿ ಗೇಮ್ಸ್ ಆಡುವಾಗ ನನಗೆ ಫ್ರೆಂಡ್ಸ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ಜೀಸಸ್ ಈಸ್ ಮೈ ಟ್ರೂ ಫ್ರೆಂಡ್ ಆ್ಯಂಡ್ ಐ ಡೋಂಟ್ ನೀಡ್ ಎನಿ ಒನ್ ಅದರ್ ದ್ಯಾನ್ ಹಿಮ್ ಅಂತ. ಅದೇ ರೀತಿ ನಾನು ಗೇಮ್ಸ್ ಆಡುವಾಗಲೂ ಕೂಡ ಏನೂ ಇದು ಬರ್ತಿರ್ಲಿಲ್ಲ ನನಗೆ, ಯಾಕಂದರೆ ಹೋಲಿ ಸ್ಪಿರಿಟ್ ಇರಲಿಲ್ಲ. ಆದರೆ ಇವಾಗ ಹೋಲಿ ಸ್ಪಿರಿಟ್ ಇದ್ದು ನನಗೆ ಒಂದೊಂದು ಇನ್ಸ್ಪೈರ್ ಮಾಡ್ತಾರೆ. ಆ್ಯಸ್ ಯು ಯೂಸ್ ಟು ಪ್ಲೇ games with your friends, so also you need to share the word of God with your friends. So many people you have just ಗೇಮ್ಸ್ ಆಡಲಿಕ್ಕೆ ನಾನು ಕೂಡ ಒಂದು ಇದು ಕೊಡ್ತಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ ಅಲ್ಲ, ಆದರೆ ಆನ್ಲೈನಲ್ಲಿರುವಾಗ ಆಡೋಣ ಅಂತ. ಆದರೆ ಅದೇ ರೀತಿ ಹೋಲಿ ಸ್ಪಿರಿಟ್ ಹೇಳಿಕೊಟ್ರು ನನಗೆ, ನೀನು ಫ್ರೆಂಡ್ಸ್ಗೆ ಹೇಳುವಾಗ ಫ್ರೆಂಡ್ಸ್ಗೆ ಹೆಂಗೆ ಹೇಳ್ಕೊಡ್ತಿದ್ದೆ ನೀನು ಗೇಮ್ಸ್ ಆಡಬೇಕು ಅಂತ, ಅದೇ ಥರ ನಾನು ಯಾರು ಅಂತ ಹೇಳ್ಕೊಡ್ಬೇಕು ಅಂತ ಹೋಲಿ ಸ್ಪಿರಿಟ್ ನನಗೆ ಹೇಳಿಕೊಟ್ರು. ಆಮೇಲೆ ನಾನು ಈ ಎವ್ರಿ ಆರ್ಗನ್ ಮುಖಾಂತರ ನಾನು ಐ ಯೂಸ್ ಟು ಬ್ರಿಂಗ್ ಗ್ಲೋರಿ ಟು ಸಮ್ವನ್ ಎಲ್ಸ್. ಯಾರಿಗೂ ಬೇರೆಯವ್ರಿಗೆ ಮಹಿಮೆ ತರ್ತಿದ್ದೆ ನಾನು, ಆದರೆ ಹೋಲಿ ಸ್ಪಿರಿಟ್ ಹೇಳಿಕೊಟ್ರು, ಯು ನೀಡ್ ಟು ಬ್ರಿಂಗ್ ಗ್ಲೋರಿ ಟು ಮೀ ಥ್ರೂ ಯೋರ್ ಎವ್ರಿ ಆರ್ಗನ್ ಯು ನೀಡ್ ಟು ಬ್ರಿಂಗ್ ಗ್ಲೋರಿ ಟು ಮೀ ಅಂತ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದಾಗ ಇವಾಗ ನನಗೆ
ಒಂದೇ ಡಿಸೈರ್ ಬಂದಿದೆ, ಅದು ಯೇಸುವನ್ನು ಇನ್ನೂ ಅನುಭವಿಸಬೇಕು, ಇನ್ನೂ ಅರಿತುಕೊಳ್ಬೇಕು ಅಂತ. ನೀವು ನನಗಾಗಿ ಪ್ರಾರ್ಥಿಸಿ. ಪ್ರೈಸ್ ದಿ ಲಾರ್ಡ್.